ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ದಯವಿಟ್ಟು ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ. ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ, ಯಾರೂ ಸಹ ಮಿಸ್ ಮಾಡಬೇಡಿ, ಯಾರೂ ಸಹ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಬರ ಪರಿಹಾರ ಯೋಜನೆ ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ಎಷ್ಟೋ ಜನಕ್ಕೆ ಒಂದು ರೈತರಿಗೆ, ಅರ್ಥ ಆಯ್ತಾ, ರೈತರಿಗೆ ಅನುಕೂಲ ಆಗುವಂಥ ಒಂದು ವಿಡಿಯೋಸ್ಗಳನ್ನ ಮಾಡ್ತಾ ಇರೋದು. ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಲ್ಲಿ ಒಂದು 70% ಅಷ್ಟು ರೈತರ ಇರೋದು. ಅರ್ಥ ಆಯ್ತಾ? ಈಗ ಭೂಮಿ ಇದ್ರೂ ಸಹ ವ್ಯವಸಾಯ ಮಾಡದೇ ಇರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಿಕ್ಕಾಪಟ್ಟೆ ಜನ, ಅದರಲ್ಲೇ ಒಂದು 30% ಅಷ್ಟು ಜನ ಮಾತ್ರ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ಭೂಮಿ ಇದ್ದು ವ್ಯವಸಾಯ ಮಾಡದೇ ಇರೋರು ಹೆಚ್ಚಾಗಿರುವಂಥದ್ದು. ಬಟ್ ಆದರೆ ಈಗ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಈಗ ಒಂದು ವಾರದಿಂದ ಏನು ಮಾಡ್ತಿದ್ದಾರೆ ಅಂದರೆ, ಬರ ಪರಿಹಾರದ ಒಂದು ಹಣವನ್ನು ಒಂದು ರಿಲೀಸ್ ಮಾಡಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರದಿಂದನೇ ಕೊಡ್ತಿರುವಂಥದ್ದು. ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಒಂದು ರಾಜ್ಯ ಸರ್ಕಾರದವರು ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ನಾನೇನು ಸರ್ಕಾರದ ಪರವಾಗಿ ಏನೋ ಮಾತಾಡ್ತಾ ಇಲ್ಲ. ಚಿತ್ರ ಮೊದಲನೇದಾಗಿ ಈ ಒಂದು ಬರ ಪರಿಹಾರದ ಹಣ ಏನಿದೆ, ಒಂದು ಎಷ್ಟೋ ಜನಕ್ಕೆ ಒಂದು ಜಮಾ ಆಗಿದೆ, ಎಷ್ಟೋ ಜನಕ್ಕೆ ಅಕೌಂಟ್ಗೆ ತಲುಪಿದೆ. ಅರ್ಥ ಆಯ್ತಾ? ಇನ್ನು ತಲುಪ್ತಾ ಇರೋರು ಏನೋ ಒಂದು ರೀಸನ್ಸ್ಗಳಿರ್ಬೋದು, ಏನೋ ಒಂದು ಪ್ರಾಬ್ಲಮ್ಸ್ಗಳಿರ್ಬೋದು, ಅದೇ ರೀತಿ ಏನಕ್ಕೋಸ್ಕರ ಬಂದಿರೋದಿಲ್ಲ ಅಂತ ನಾನು ಓದಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅರ್ಥ ಆಯ್ತಾ? ಆ ವಿಡಿಯೋ ಚೆನ್ನಾಗಿ ರೀಚ್ ಬಂದಿಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಮೇಯ್ನಾಗಿ 3 ರೀಸನ್ಸ್ಗಳಿರ್ತವೆ. ಏನಪ್ಪ ಅಂದರೆ, ಈ ಒಂದು ಬರ ಪರಿಹಾರದ ಯೋಜನೆಯ ಒಂದು ಹಣ ಬಂದಿಲ್ಲ ಅಂದರೆ ಈ ಒಂದು 3 ರೀಸನ್ಸ್ಗಳೇ ಕಾರಣ. ಅರ್ಥ ಆಯ್ತಾ? ಬೇರೆ ಯಾವುದೂ ಇರೋದಿಲ್ಲ. ಮೈನಾಗಿ ನಿಮ್ಮ ಹತ್ರ FID ನಂಬರ್ ಇರಬೇಕಾಗುತ್ತೆ. ಅಂದರೆ FID ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಈಗ ಫ್ರೂಟ್ ID ಅಂತ ಒಂದು ಕೃಷಿ ಇಲಾಖೆಯಿಂದ ಕೊಡ್ತಾರೆ. ನೀವು ಕೃಷಿ ಇಲಾಖೆಗೆ ಹೋಗಿ ಅದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಅದೇ ರೀತಿ ನಿಮ್ಮ ಹತ್ರದಲ್ಲೇ ಒಂದು CSC ಸರ್ವಿಸ್ ಸೆಂಟರ್ಗಾದರೂ ವಿಸಿಟ್ ಮಾಡ್ಬೋದು. ಅರ್ಥ ಆಯ್ತಾ? ನೀವೇನಾದರೂ FID ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ಕೂಡಲೇ ಇಮಿಡಿಯೇಟ್ಲಿ FIDಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ. ಏನೇ ಒಂದು ಸರ್ಕಾರದಿಂದ ಏನೇ ಒಂದು ಸೌಲಭ್ಯ ಬಂದರೂ, ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, FID ಏನಾದರೂ ಇದ್ದರೆ ನಿಮ್ಮ ಹತ್ರ ಕೂಡಲೇ ಇಮಿಡಿಯೇಟ್ಲಿ ಒಂದು ರೈತ ವಿದ್ಯಾನಿಧಿ ಅದರಿಂದ ಡೈರೆಕ್ಟಾಗಿ 5,000 ರಿಂದ 6,000 ರೂಪಾಯಿ ಸ್ಕಾಲರ್ಶಿಪ್ಪು ನಿಮ್ಮ ಅಕೌಂಟ್ಗೆ ಬೀಳ್ತದೆ. ಅರ್ಥ ಆಯ್ತಾ? ಮಿನಿಮಮ್ ಅಂದರೆ 1 ರಿಂದ 2 ಎಕರೆ ಜಮೀನು ಇರ್ಬೋದೇನೋ, ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ. ಅರ್ಥ ಆಯ್ತಾ? ಅದ್ರ ಬಗ್ಗೆ ತಿಳ್ಕೊಂಡು ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. FID ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅರ್ಥ ಆಯ್ತಾ? ಸರ್, ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 2ನೇ ಪಾಯಿಂಟ್ ಯಾವುದು ಅಂದರೆ, ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ NPCI ಮ್ಯಾಪಿಂಗ್ ಆಗಿರಲೇಬೇಕು. ಯಾವುದು NPCI ಮ್ಯಾಪಿಂಗ್ ಆಗಿರೋದಿಲ್ವೋ ಅದು ಒಂದು ಮೇಜರ್ ಸಮಸ್ಯೆ ಅಂತ ಹೇಳ್ಬೋದು. ಅವ್ರ ಖಾತೆಗೆ ಇನ್ನೂ ಸಹ ಹಣವನ್ನು ಜಮಾ ಆಗಿರೋದಿಲ್ಲ. ಅರ್ಥ ಆಯ್ತಾ? ಇದು ಒಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ನಿಮ್ಗೇನಾದರೂ FID ನಂಬರ್ ಇದ್ದು ಎಲ್ಲ ಕರೆಕ್ಟಾಗಿದ್ದರೆ ನೀವೇನು ಮಾಡ್ತೀರಾ ಅಂದರೆ, ದಯವಿಟ್ಟು ಒಂದು ಇದು ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಯಾಕೆಂದರೆ NPCI ಬ್ಯಾಂಕ್ ಲಿಂಕಿಂಗ್ ಆಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಅಕೌಂಟ್ಗೆ ಬರೋದಿಲ್ಲ ಹಣ. ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ 3ನೇ ರೀಸನ್ ತುಂಬ ಅಂದರೆ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಏನು ರೀಸನ್ ಇರ್ಬೋದು? FID ರಿಜಿಸ್ಟ್ರೇಷನ್ ಆಯಿತು, NPCI ಬ್ಯಾಂಕಿಂಗ್ ಲಿಂಕಿಂಗ್ ಆಯಿತು. ಅದು ಬಿಟ್ಟರೆ ನೆಕ್ಸ್ಟ್ ಪಾಣಿ ಮತ್ತು ಆಧಾರ್ ಕಾರ್ಡ್ ಲಿಂಕಿಂಗ್. ಅರ್ಥ ಆಯ್ತಾ? ಈ ಒಂದು ಪಾಣಿ ಮತ್ತು ಆಧಾರ್ ಕಾರ್ಡ್ ಲಿಂಕಿಂಗು ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ಮಾಡಿಸ್ಕೊಳ್ತಿಲ್ಲ. ಪಾಣಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು ಅಂದರೆ ಪಾಣಿನಲ್ಲಿ ಅಂದರೆ RTCನಲ್ಲಿ ಆಧಾರ್ ಕಾರ್ಡ್ನಲ್ಲಿ ಎರಡೂ ಸಹ ಒಂದೇ ಥರದ ಹೆಸರು ಇರಬೇಕಾಗುತ್ತೆ. ಹೆಸರು ಸ್ವಲ್ಪ ಮಿಸ್ ಮ್ಯಾಚ್ ಆದರೂ ಸಹ ಇದು ಲಿಂಕ್ ಆಗೋದಿಲ್ಲ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಆಧಾರ್ ಕಾರ್ಡು ಮತ್ತು ಪಾಣಿ ಎರಡೂ ಲಿಂಕ್ ಮಾಡಿಸಿಲ್ಲ ಅಂದರೆ ಕೂಡಲೇ ಲಿಂಕ್ ಮಾಡಿಸ್ಕೊಳ್ಳಿ. ಇದು ಒಂದು ರೀಸನ್ ಆಗಿರ್ಬೋದು. ಅದೇ ರೀತಿ ಆಧಾರ್ ಮತ್ತು ಒಂದು ಪಾಣಿ ಏನು ಲಿಂಕ್ ಆಗಿದೆಯೋ ಅಂಥವ್ರಿಗೆಲ್ಲ ಜಮಾ ಆಗಿರ್ತದೆ. ಅರ್ಥ ಆಯ್ತಾ? ಏನು ರೀಸನ್ಸ್ಗಳು ಇರೋದಿಲ್ಲ. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ ಅಂದರೆ, ಪಾಣಿ ಮತ್ತು ಆಧಾರ್ ಕಾರ್ಡ್ ಎರಡೂ ಸಹ ಲಿಂಕ್ ಮಾಡಿಸ್ಕೊಳ್ಳಿ. ಯಾರೆಲ್ಲ ಲಿಂಕ್ ಮಾಡಿಸ್ಕೊಂಡಿಲ್ವೋ ಒಂದ್ಸರಿ ಕ್ಲೀನಾಗಿ ಪಾಣಿ ಆಧಾರ್ ಕಾರ್ಡು ಹೆಸರು ಕರೆಕ್ಟಾಗಿದೆಯಾ ನೋಡಿಕೊಂಡು ಅನಂತರ ನೀವು ಲಿಂಕ್ ಮಾಡಿಸ್ಕೊಂಡು ತುಂಬ ಉತ್ತಮ ಅಂತ ಹೇಳ್ಬೋದು. ಅದೇ ರೀತಿ NPCI ಲಿಂಕಿಂಗ್ ಮಾಡಬೇಕಾದ್ರೆ ಆಧಾರ್ ಕಾರ್ಡು, ಪಾಣಿ ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಹೆಸರು ಒಂದೇ ಥರ ಇರಬೇಕಾಗುತ್ತೆ. ಯಾರಿಗೆಲ್ಲ ಒಂದೇ ಥರ ಇರೋದಿಲ್ಲ ದಯವಿಟ್ಟು ನೀವು ಇಮಿಡಿಯೇಟ್ಲಿ ನೀವೇನು ಮಾಡ್ತೀರಾ ಅಂದರೆ, ಎಲ್ಲನೂ ಸಹ ಒಂದೇ ಥರ ಇರುವಂತೆ ನೀವು ಮಾಡಿಸ್ಕೊಳ್ಳೇಬೇಕು. ಬೇರೆ ಆಪ್ಷನ್ಸ್ಗಳೇ ಇರೋದಿಲ್ಲ. ಪ್ರತಿಯೊಂದಕ್ಕೂ ಸಹ ಈ ಥರ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಇದ್ದೇ ಇರ್ತವೆ. ದಯವಿಟ್ಟು ಆಧಾರ್ ಕಾರ್ಡು, ಪಾಣಿ ಎರಡೂ ಲಿಂಕ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ ಲಿಂಕ್ ಮಾಡಿಸ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕೃಷಿ ಇಲಾಖೆಗೆ ವಿಸಿಟ್ ಮಾಡಿ FIDಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಏನೇ ಒಂದು ಸರ್ಕಾರದಿಂದ ಸೌಲಭ್ಯಗಳು ಕೊಟ್ಟರು ಸಹ ಇಮಿಡಿಯೇಟ್ಲಿ ನಿಮಗೆ ಬರುತ್ತೆ. ಅರ್ಥ ಆಯ್ತಾ? ಎಲ್ಲೂ ಸಹ ಮಿಸ್ ಆಗಲ್ಲ. ಅರ್ಥ ಆಯ್ತಾ? ಇದೊಂದು ದಯವಿಟ್ಟು ಅರ್ಥ ಮಾಡಿಕೊಂಡು ಇಷ್ಟು ಪ್ರೊಸೆಸಿಂಗನ್ನು ಫಾಲೋ ಮಾಡಿ. ಇಷ್ಟು ನೀಟಾಗಿ ಫಾಲೋ ಮಾಡೋದ್ರಿಂದ ನಿಮಗೆ ಏನಾದರೂ ಬರ ಪರಿಹಾರದ ಯೋಜನೆಯ ಹಣ ಏನಿರ್ತದೆ ಅದು ನಮಗೆ ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಜಮಾ ಆಗುತ್ತೆ. ಅರ್ಥ ಆಯ್ತಾ? ಏನೂ ಪ್ರಾಬ್ಲಮ್ಗಳಾಗೋದಿಲ್ಲ. ಇಮಿಡಿಯೇಟ್ಲಿ ನಿಮ್ಗೇನಾದರೂ ಬಂದಿಲ್ಲ ಅಂದರೆ ಈ ಥರ ಒಂದು ಕೆಲಸಗಳನ್ನು ಮಾಡಿ ಇಮಿಡಿಯೇಟ್ಲಿ ಬರುವಂಥ ಒಂದು ಚಾನ್ಸಸ್ ಇರ್ತದೆ. ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.